ಇಂಗ್ಳಿ ಜೈ ಹನುಮಾನ್ ಸಹಕಾರಿಯ 30ನೇ ಸರ್ವಸಾಧಾರಣ ಸಭೆ. ಸಹಕಾರಿಗೆ 56.17 ಲಕ್ಷ ನಿವ್ವಳ ಲಾಭ. ಅಪ್ಪಾಸಾಬ್ ಚತ್ರಾಟೆ. ಚಿಕ್ಕೋಡಿ ತಾಲೂಕಿನ ಇಂಗ್ಳಿ ಗ್ರಾಮದ ಜೈ ಹನುಮಾನ್ ಕ್ರೆಡಿಟ್ ಸೌಹಾರ್ದ ಸಹಕಾರಿಯು ಸರ್ವ ಸದಸ್ಯರ, ಠೇವಣಿದಾರರ, ಸಾಲಗಾರರ ಮತ್ತು ಸಿಬ್ಬಂದಿ ವರ್ಗದವರ ಸಹಕಾರದೊಂದಿಗೆ ಪ್ರಗತಿ ಪಥದಲ್ಲಿ ಸಾಗುತ್ತಿದ್ದು, ಪ್ರಸಕ್ತ ಸಾಲಿನಲ್ಲಿ 56,17,257 ರೂಪಾಯಿಗಳಷ್ಟು ನಿವ್ವಳ ಲಾಭ ಗಳಿಸಿದ್ದು, ಸದಸ್ಯರಿಗೆ ಶೇಕಡಾ 25ರಷ್ಟು ಲಾಭಾಂಶ ವಿತರಿಸಲಾಗುವುದೆಂದು ಸಹಕಾರಿಯ ಅಧ್ಯಕ್ಷ ಅಪ್ಪಾಸಾಬ್ ಚತ್ರಾಟೆ ತಿಳಿಸಿದ್ದಾರೆ. ಅವರು ರವಿವಾರ ದಿನಾಂಕ 15ರಂದು ಗ್ರಾಮದ ಅಂಬಾಬಾಯಿ ಮಂದಿರದಲ್ಲಿ ಸಹಕಾರಿಯ 30ನೇ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಮಾತನಾಡುತ್ತಿದ್ದರು. ಹೆಚ್ಚಿನ ಹೆಚ್ಚಾಗಿ ನಿಮ್ಗೆ ನಾವು ಅದ್ರ ಲಾಭಾಂಶ ಕೊಡ್ಬೇಕನ್ನೋದು ನಮ್ದು ಆಸೆ. ಕೈ ಗೌರ್ಮೆಂಟ್ ಅದಾವ್ದು ಅದಕ್ಕೆ ಸ್ಪಂದನೆ ಅದ 25 ಮುಂದೆ ಬರಾಕ ಬರೋದು. ಹಂಗಾಗಿ ಹಿಂದಿನ ಸಲ ನಾವು ಹೆಚ್ಚು ಮಾಡಿ ಬಟ್ ಅದಕ್ಕೆ ನಮ್ಗೆ ಬಂದವು. ಅದ ಪ್ರಕಾರ ನಾವು ಈಗ ನಿಮ್ಮೆಲ್ಲರ ಇದರಿಂದ ನಾವು 5 ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಸಿಬಿಕೆಎಸ್ಎಸ್ ಕಾರ್ಖಾನೆಯ ನಿರ್ದೇಶಕ ಭರ್ತೇಶ್ ಬನವನೆ, ದತ್ತ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕ ಅಮರ್ ಯಾದವ್ ಉಪಸ್ಥಿತರಿದ್ದರು. ಸಭೆಯನ್ನು ಗಣ್ಯರು ಶ್ರೀ ಹನುಮಾನ್ ದೇವರ ಭಾವಚಿತ್ರದ ಪೂಜೆಯೊಂದಿಗೆ ದೀಪ ಬೆಳಗಿಸಿ ಚಾಲನೆ ನೀಡಿದರು. ಈ ವೇಳೆ ಭರ್ತೇಶ್ ಬನವನೆ ಮಾತನಾಡಿ, ಕಳೆದ 30 ವರ್ಷಗಳ ಹಿಂದೆ ಪ್ರಾರಂಭಗೊಂಡ ಜೈ ಹನುಮಾನ್ ಸಹಕಾರಿಯು ಪ್ರಗತಿ ಪಥದಲ್ಲಿ ಸಾಗುತ್ತಿದೆ ಎಂದರೆ ಅದಕ್ಕೆ ಸಹಕಾರಿಯ ಆಡಳಿತ ಮಂಡಳಿಯ ಸಹಕಾರ, ಸಿಬ್ಬಂದಿ ವರ್ಗದವರ ಪ್ರಾಮಾಣಿಕ ಸೇವೆ ಮತ್ತು ಸಾಲಗಾರರು ಸಮಯದಲ್ಲಿ ಸಾಲ ಮರುಪಾವತಿ ಮಾಡಿ ಸಹಕರಿಸುತ್ತಿರುವುದೇ ಕಾರಣ ಎಂದರು. ಇನ್ನು ಈ ಸಹಕಾರಿಯು ಇನ್ನೂ ಎತ್ತರೆತ್ತರಕ್ಕೆ ಬೆಳೆಯಲಿ ಎಂದು ಶುಭ ಹಾರೈಸಿದರು. ಒಂದು ಸಹಕಾರಿ ಸಂಘ ನಡಿಬೇಕಾದ್ರೆ ಬಹಳ ಮಂದಿ ಸಹಕಾರದಿಂದ ಆ ಸಂಘ ನಡೀತೀವಿ. 30 ವರ್ಷ ಸಹಕಾರಿ ಸಂಘ ಯಾವತ್ತು ಪ್ರಗತಿ ಪಥದಾಗ ಬರಕೈತೆ. ಬಹಳಷ್ಟು ಈಗ ಉಳಿತಾರೆ ಬಹಳಷ್ಟು ಸಹಕಾರಿ ಸಂಘ ನಡೆದವು, ಸರಿ ನಡು ಮುಚ್ಚಿದವು. ಅದು ನಡುವು ಭಾಳ ಜೋರಿತ್ತು ಈಗ ಒಂದು 10 ವರ್ಷದಿಂದ. ಈಗ ಯಾಕಂದ್ರೆ 4 ಕೋಟಿ ಒಂದು ಸಹಕಾರಿ ಸಂಘದ ಪರ್ಮಿಷನ್ ಕೊಡೋಣ ಗೌರ್ಮೆಂಟ್ದವ್ರು. ಮೊದಲು ಊರಿಗೆ ಒಂದು PKPS ಇರ್ತೈತೆ. ಯಾರು ವ್ಯವಹಾರ ಮಾಡಿದ್ರೆ ಆ PKPS ಮಾಡಬೇಕಾಗ್ತಿತ್ತು. ಅದನ್ನು ಬಿಟ್ಟು ಬೇರೆ ಸಹಕಾರಿ ಸಂಘ ಆಗುನಾಗಿತ್ತು. ಈಗ 20-25 ವರ್ಷನಾಗ ಸಹಕಾರಿ ಸಂಘ ಭಾಳ ಆಗಿದಾವೆ. ಪ್ರತಿಯೊಂದು ಊರಾಗ 10-15 ಕ್ರೆಡಿಟ್ ಸೊಸೈಟಿ ಆಗಿದಾವು. PKPS 4-5 PKPS ಆಗಿದಾವು. ಅದಕ್ಕೆ ಎಲ್ಲರೂ ಕೂಡಿ ಯಾರು ಪ್ರಾಮಾಣಿಕ ಇದಾರು, ಯಾವ ಆಡಳಿತ ಮಂಡಳಿ ಚಲೋ ಐತಿ, ಯಾವ ಸಿಬ್ಬಂದಿ ಚಲೋ ಐತಿ, ಅಲ್ಲಿ ಅವ್ರು ಠೇವ್ ಇಡಬೇಕಂತ ಠೇವ್ ಇರ್ತಾರು. ಠೇವ್ ಇರ್ತಾವ್ದು ಈ ಸಹಕಾರಿ ಸಂಘ ಮ್ಯಾಗ ಭಾಳ ನಂಬಿಕೆಯಿಂದ ಠೇವ್ ಇಟ್ಟಿರ್ತಾರೆ. ಅದೇ ರೀತಿ ಈಗ ಆಡಳಿತ ಮಂಡಳಿ ಪಾರದರ್ಶಕತೆ ನಡಿಬೇಕು, ಸಿಬ್ಬಂದಿ ಅಷ್ಟ ಪಾರದರ್ಶಕತೆ ನಡಿಬೇಕು. ಸಾಲ ಓದಿರ್ತಾರೆ, ಸಾಲ ಹೆಂಗ್ ಓದಿರ್ತಾರಪ್ಪ, ಎಮರ್ಜೆನ್ಸಿ ಸಾಲ ಇವೆಲ್ಲ ನ್ಯಾಷನಲ್ ಬ್ಯಾಂಕ್ನಾಗ ಸಾಕಷ್ಟು ಕೊಡ್ತಾರೆ, PKPSದವ್ರು ಸಾಕಷ್ಟು ಕೊಡ್ತಾರೆ. ಅವು ಬಡ್ಡಿಯಿಂದ ಸಾಲ ಅವು ಪ್ರಾಬ್ಲಮ್ ಎಲ್ಲ ಇರ್ತಾವ. ಆದ್ರೂ ನೀವು ಎಮರ್ಜೆನ್ಸಿದಾಗ ಸಾಲ ಬೇಕಾದ್ರೆ ನಿಮ್ಮ ಕ್ರೆಡಿಟ್ ಮ್ಯಾಗ ಸಾಲ ಕೊಡೋದು ಯಾವ್ದಂದ್ರೆ ಕೋಆಪರೇಟಿವ್ ಕ್ರೆಡಿಟ್ ಸಹಕಾರಿ ಸಂಘಗಳು. ಅದಕ್ಕೆ ಅಷ್ಟ ಪ್ರಾಮಾಣಿಕ ತಂದ್ರೆ ಅವ್ರು ಬಂದು ತುಂಬಬೇಕು. ತುಂಬಿತಂದ್ರೆ ಆ ಸಹಕಾರಿ ಸಂಘ ಅಭಿವೃದ್ಧಿ ಆಗ್ತಿ. ಅದು ಅಭಿವೃದ್ಧಿ ಆಯ್ತಂದ್ರೆ ಫಾಯ್ದೆ ಆಗ್ತೈತಿ, ಅದೇ ಪ್ರಾಫಿಟ್ದಾಗ ನಿಮ್ಗೆ ಡಿವಿಡೆಂಡ್ ಸಿಗ್ತೈತಿ. ಇದೆಲ್ಲ 4 ಮೇನುಗಳು ಕೂಡಿ ಒಂದು ಸಹಕಾರಿ ಸಂಘ ಬೆಳಿಬೇಕಾದ್ರೆ 4 ಮಂದಿ ಕೂಡಿ ನಡೆಸಿರಲ್ಲ ಆಗ್ತಾವ್ರಿ. ಇಡೀ ಪ್ರಾಮಾಣಿಕತೆ ನಂಬಿಕೆ ಇರ್ತಾ ಸಾಲ ಅಭಿವೃದ್ಧಿ ಪ್ರಾಮಾಣಿಕತೆ ತುಂಬಬೇಕು. ಮತ್ತು ಆಡಳಿತ ಮಂಡಳಿ ಸಿಬ್ಬಂದಿ ಪ್ರಯತ್ನ ಭಾಳ ಪಾರದರ್ಶಕ ಆಗಿರ್ಬೇಕು. ಈ ಸಂಘ ಬಡೇ ದಿವಸನಾಗ 30 ವರ್ಷನಾಗ ಇವತ್ತು ನೋಡಿದ್ರೆ ಪ್ರತಿ ವರ್ಷದಾಗ ಚಲೋ ಪ್ರಾಫಿಟ್ ಮಾಡಿದ್ರು. 98% ರಿಕವರಿ ಮಾಡಿದ್ದಾರೆ. ಇದರಿಂದ ನೀವು ಕ್ರೆಡಿಟ್ ಹೆಚ್ಚಾಗ್ತಿ. ಈಗ ರೊಕ್ಕಷ್ಟು ಊರೈತಿರಿ ಮೊದಲಿಂದು. ಇದು ಯಾವ ಸಂಸ್ಥಾನ ನೋಡಿದ್ರೆ ಯಾವ ಬಂದು ಬಿದ್ದಿಲ್ಲ, ಅದೇ ವ್ಯವಸ್ಥೆ ಮಾಡ್ತಾವೆ. ಅಮರ್ ಯಾದವ್ ಮತ್ತು ಸಹಕಾರಿಯ ನಿರ್ದೇಶಕ ಶಂಕರ್ ಪವಾರ್ ಮಾತನಾಡಿದರು. ಎಲ್ಲಾ ವಿಷಯ ಹೆಂಗೈತಂದ್ರ ಪ್ರತಿಯೊಂದು ಡೀಟೇಲ್ ಈಗ ಒಂದು ಪಟ್ಟವನ್ನು ಹೇಳ್ತಂದ್ರೆ ನಮ್ಗೆ ಗೊತ್ತಾಗ್ತಿ ಯಾರ ಸಾಲ ಎಲ್ಲೆಲ್ಲಿ ಯಾವ ಬ್ಯಾಂಕಿನ್ಯಾಗ ಸಾಲ ಇದಾರ, ಯಾವ ಬ್ಯಾಂಕಿನ್ಯಾಗ ಕಟ್ಟಬೇಕು ಅದಾರ, ಎಲ್ಲ ಡೀಟೇಲ್ ಗೊತ್ತಾಗ್ತಿ. ಅದ್ರ ಸಲುವಾಗಿ ಈಗ ಎಲ್ಲ ನಾವು ಕುಲಂಕುಷವಾಗಿ ಸಾಲ ಕೊಡ್ಬೇಕಂದ್ರೆ ನಾವು ವಿಚಾರ ಮಾಡ್ತೇವೆ. ಡಿಪಾಸಿಟ್ದಾಗ ಏನು ವಿಚಾರ ಮಾಡಂಗಿಲ್ಲ ನಾವು. ನಮ್ಮ ಏನು ಡಿಪಾಸಿಟ್ ಇರ್ತಾರು ಆದಷ್ಟು ಅವ್ರು ನಮ್ಮ ಆಧಾರ್ ಸ್ತಂಭಗಳು ನಮ್ಮ ಯಾವ ಸಂಸ್ಥೆ ಬೆಳಿಬೇಕಾಯ್ತಂದ್ರೆ ಮೊದಲನೇದಾಗ ಯಾರಿದಂದ್ರೆ ಅವ್ರ ಸದಸ್ಯಗಳು ಯಾರಂದ್ರೆ ನಮಗೆ ಊರಿಗೆ ಬೆಳೆಯಲಿಕ್ಕೆ ಕಾರಣ ಇರ್ತಂದ್ರೆ ಅವ್ರು ನಮ್ಮ ಎಲ್ಲ ನಮ್ಮ ಇಟ್ಟಂತ ಡಿಪಾಸಿಟರ್ಸ್ ಅವ್ರು ಯಾವಾಗಲೂ ಡಿಪಾಸಿಟರ್ ಇಟ್ಟಂದ್ರೆ ಸಾಲ ಕೊಡ್ಬೇಕು. ನಾವು ಡಿಪಾಸಿಟರ್ ಏನು ಕೊಡೋದು ಸಲುವಾಗಿ ಯಾವಾಗಲೂ ಡಿಪಾಸಿಟರ್ ಆಗಲಿ ಅವ್ರನ್ನ ನಾವೆಲ್ಲ ಇದ್ದಲ್ಲ ಅವ್ರ ಲಕ್ಷ ಇಟ್ಟಿರ್ತೀವಿ ನಾವು. ಅವ್ರನ್ನ ಧಕ್ಕೆ ಆಗಬಾರ್ದು, ಅವ್ರಿಗೆ ಯಾವುದೇ ಒಂದು ರೂಪಾಯಿ ಇಲ್ಲಿ ಅಡಚಣೆ ಆಗಬಾರ್ದಂಗೆ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ.
ಇನ್ನು ಒಂದು ಸಮಸ್ಯೆ ಅಂದ್ರೆ ಒಂದು ಎಲ್ಲರೇ ನಮಗೆ 2 ಸಲ ಒಂದು ಕಿವಿ ಬಿದ್ದಿತ್ತು, ಅದು ಒಂದು ಸ್ವಲ್ಪ ಪ್ರವಾಸ ಮಾತಾಡೋಣ. ಏನಾಯ್ತು ಅಂದ್ರೆ ಹೋದ ಸಲ 59 ಲಕ್ಷ ರೂಪಾಯಿ ಲಾಭ ಆಗಿದೆ, ಈ ಸಲ 56 ಲಕ್ಷ ಆಗಿದೆ. ಅಂದ್ರೆ 3 ಲಕ್ಷ ರೂಪಾಯಿ ನಮ್ದು ಸಾಲ ಅಂದ್ರೆ ಇದು ಲಾಭ ಕಡಿಮೆ ಆಗಿದೆ. ಅಂದ್ರೆ ಎಲ್ಲ ಹೋದ ವರ್ಷಕ್ಕಿಂತ ಡಿಪಾಸಿಟ್ ಹೆಚ್ಚಾಗಿತ್ತು. ಈಗ ನೋಡ್ರಿ, ಹೋದ ಡಿಪಾಸಿಟ್ ಎಷ್ಟಿತ್ತು ನಮ್ಮದ 21 ಕೋಟಿ ಇತ್ತು, 76 ಲಕ್ಷ. ಈ ಸಲ 28 ಕೋಟಿ ಮ್ಯಾಗಿತ್ತು. ಸಾಲ ಹೋದ ಸಲ 18 ಕೋಟಿ ಮ್ಯಾಗಿತ್ತು, ಈ ಸಲ 22 ಕೋಟಿ. ಸಾಲು ಹೆಚ್ಚು ಹೋಗಿತ್ತು, ಡಿಪಾಸಿಟ್ ಹೆಚ್ಚು ಹೋಗಿತ್ತು, ಅದ್ರ ಲಾಭ ಕಡಿಮೆ ಆಗಿತ್ತು. ಅಂದ್ರೆ ಇದೊಂದು ಸ್ವಲ್ಪ ಎಲ್ಲರೇ ನಮ್ಮ ಕಿವಿ ಬಿದ್ದು ಚರ್ಚೆ ಅನ್ನೋಣ, ಅದನ್ನ ಸ್ವಲ್ಪ ಕ್ರಾಸ್ ಮಾಡ್ತೀನಿ ನಿಮ್ಗೆ. ಕಡಿಮೆ ಸಾಲ ಕಾರಣ ಏನು ಕಾರಣ ಆಗಿದೆ ಅಂದ್ರೆ ಅದನ್ನ ನಾವು 3 ಕೋಟಿಗಿಂತ ಹೆಚ್ಚು ಹೈಪೋಥಿಕಲ್ ಕೊಟ್ಟಿದ್ದೇವೆ. ಹೈಪೋಥಿಕೇಶನ್ ಲೋನ್ ವಾಹನಗಳ ಮ್ಯಾಗ ಬಡ್ಡಿ ಎಷ್ಟಿದ್ರು ನಮ್ಮದ 12% ಬಡ್ಡಿ. ನಾವು ಡಿಪಾಸಿಟ್ ಇಟ್ಕೋತೀವ್ರಿ 10 ರೂಪಾಯಿ ಅಂದ್ರೆ 10%. ಮತ್ತು ಹಿರಿಯರಿಗೆ ನಗರಿಗೆ 10.5%. 10.5 ಈ 1.5 ರೂಪಾಯಿ ಡಿಫರೆನ್ಸ್ ನೋಡ್ರಿ. ಈ ಡಿಫರೆನ್ಸ್ ಭಾಳ ಕಡಿಮೆ ಆಗಿದೆ. ನಾವು ಮತ್ತು ಸಾಲ ಹೆಚ್ಚು ಹೋಗಿ ಯಾವ್ದ್ರಿ ಹೈಪೋಥಿಕೇಶನ್, ಇದು ಒಂದು ಇರ್ತಾರೆ. ಏನು ಈ ರೀಸನ್ನಿಂದ ನಮಗೆ ಈ ಸಲ ಒಂದು ಸ್ವಲ್ಪ ಲಾಭ ಕಡಿಮೆ ಆಗಿದೆ. ಅದನ್ನ ಮುಂದಿನ ನಿರ್ಮಾಣದಾಗ ನಾವು ಎಲ್ಲರೇ ಅದನ್ನ ಮತ್ತೆ ಏನು ಮಾಡಕ್ಕೆ ಬರ್ತಿದ್ದೇನ ಕಡಿಮೆ ಮಾಡಂಗಿಲ್ಲ. ಬಾಲ್ಟಕ್ಕೆ ಇರಲಿ ಯಾವುದೇ. ಈಗ ಸಾಹೇಬರು ಹೇಳಿರೋ ನಿಮ್ಮದೊಂದು ಬ್ಯಾಂಕ್ ಇಲ್ಲಿ ಅಂದ್ರೆ ಈ ಆಸ್ಪಾಸ್ 100% ಕೊಡೋ ನಮ್ಮದೊಂದು ಬ್ಯಾಂಕ್ बहुतेक शांतीसागर कोण संस्थेची सुरुवात होऊन किती वर्ष झाली हे महत्वाचे नाही, संस्थेची वाटचाल कशी आहे हे महत्वाचे आहे. संस्था ही कधी विश्वासावर चालते. एखाद्याला संस्थेत व्यवहार करायचा असला किंवा ठेवी ठेवायची असली तर संस्थेचे मॅनेजमेंट कोण आहे, संस्था कशी आहे हे बघूनच संस्थेत व्यवहार होतो. आणि सभासदांना त्याच ठेवीचं जर मॅनेजमेंटनं जर व्यवस्थितपणे कर्ज वितरण केले आणि सभासदांनी व्यवस्थित व्याजासहित जरा बँकेला सहकार्य करून व्याजासहित जरा परत संस्थेत परत भरले तर संस्था नक्की संस्थेची नक्की प्रगती होते. आणि मला परवा इथं दत्त शेतकरी सहकारी साखर कारखान्याचे निवडणूक झाली जुलैमध्ये. आमचे नेते गणपतराव पाटील यांच्या नेतृत्वाखालील पॅनेलचा प्रचंड मताने आम्हाला निवडून दिला, सर्व सभाने निवडून दिले. त्याबद्दल मला या संस्थेने इथं बोलवून माझा सत्कार केला, त्याच्याबद्दल मी त्यांचा आभारी आहे. ಇನ್ನು ಕಾರ್ಯಕ್ರಮದಲ್ಲಿ ಆದರ್ಶ ಶಿಕ್ಷಕರನ್ನು, ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಮತ್ತು ಪತ್ರಿಕೋದ್ಯಮದಲ್ಲಿ ಸೇವೆ ಸಲ್ಲಿಸುತ್ತಿರುವ ಅಮೃತಾ ಪವಾರ್ ಇವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಇನ್ನು ಸನ್ಮಾನ ಸ್ವೀಕರಿಸಿದ ಬಳಿಕ ಮಾತನಾಡಿದ ಸತ್ಕಾರ ಮೂರ್ತಿಗಳು ತಮ್ಮನ್ನು ಸನ್ಮಾನಿಸಿ ಗೌರವಿಸಿದ ಸಹಕಾರಿಯ ಆಡಳಿತ ಮಂಡಳಿಯವರಿಗೆ ಧನ್ಯವಾದ ತಿಳಿಸಿದರು. ಮಾನ್ಯ ಉಪನಿರ್ದೇಶಕರು, ಮಾನ್ಯ ನಮ್ಮ ಶಾಸಕರು ಎಲ್ಲರೂ ಕೂಡ ಸನ್ಮಾನವನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಅವರು ಕೂಡ ನನ್ನನ್ನು ಕರೆಯಿಸಿ ಸಮಸ್ತ ಇಂಗ್ಲಿಷ್ ಗ್ರಾಮಸ್ಥರ ಪರವಾಗಿ ಅವರವರೆಲ್ಲದೆ ಸರ್ವರು ಕೂಡ ನನ್ನನ್ನು ಈ ಸಂದರ್ಭದಲ್ಲಿ ಸನ್ಮಾನ ಮಾಡಿದ್ರಿ. ಅವರೆಲ್ಲರೂ ಕೂಡ ತುಂಬ ಧನ್ಯವಾದಗಳು. मला आज इथे बोलून माझ्या कार्याची दखल घेऊन जय हनुमान बँकेतर्फे माझा सत्कार करण्यात आला.
याबद्दल मी मनापासून या सर्वांची आभारी आहे. ಸತ್ಕಾರ ಮಾಡಿದ್ದಕ್ಕಾಗಿ ಅವರೆಲ್ಲರಿಗೂ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಪ್ರಧಾನ ಕಾರ್ಯದರ್ಶಿ ವರದಿ ವಾಚನ ಮಾಡುತ್ತಾ ಸಹಕಾರಿಯು 1689 ಸದಸ್ಯರನ್ನು ಹೊಂದಿದ್ದು ರೂಪಾಯಿ 24,23,800,000 ಷೇರು ಬಂಡವಾಳ ಹೊಂದಿದೆ. ಅದರಂತೆ ರೂಪಾಯಿ 3,72,71,000 ಕಾಯ್ದಿಟ್ಟ ನಿಧಿ ಹೊಂದಿದ್ದು ರೂಪಾಯಿ 28,60,514 ರೂಪಾಯಿ ಠೇವಣಿ ಹೊಂದಿದೆ ಮತ್ತು ರೂಪಾಯಿ 22,03,96,000 ಸಾಲ ವಿತರಿಸಲಾಗಿದೆ ಎಂದರು. फंड 2% 1,12,345 रुपये. एडवर्टाइज फंड 5% 2,80,862 रुपये. स्टाफ ग्रॅज्युटी 1% 56,172 रुपये. मेंबर वेलफेयर फंड 3% 1,68,570 रुपये. स्टाफ वेलफेयर फंड 4% 2,24,709 रुपये. महोत्सव फंड 2% 1,12,345 रुपये. आणि उरलेलं प्रॉफिट 76,403 रुपये आहे. हे आपल्या आमच्या तुमच्या मंजूर बिल्डिंग पण आम्ही या चालू वर्षी ट्रान्सफर करून घेतोय. ಈ ಸಮಯದಲ್ಲಿ ಸಂಸ್ಥೆಯ ಉಪಾಧ್ಯಕ್ಷ ಅರುಣ್ ಪಾಟೋಳಿ, ನಿರ್ದೇಶಕರಾದ ಶ್ರೀಪತಿ ಜಾಧವ್, ಶಂಕರ್ ಪವಾರ್, ಸುಕುಮಾರ್ ಶಿಂದೆ, ಬಾಳಾಸಾಬ್ ಔಟಿ, ಮೋಹನ್ ಬಾಮ್ನಿ, ನಂದಕುಮಾರ್ ಘಾಟ್ಗೆ, ಸತೀಶ್ ಬನೆ, ರಾಮಗೌಡ ಅಲತ್ಗೆ, ಕಲ್ಲಪ್ಪ ಕಾಂಬ್ಳೆ, ರವೀಂದ್ರ ಶಿರ್ಹಟ್ಟಿ, ಪರಶುರಾಮ್ ಮಾನೆ, ಶ್ರೀಮತಿ ಮಾಲುತಾಯಿ ಧಾವಡೆ, ಶ್ರೀಮತಿ ಪುಷ್ಪಾ ಚೌಗ್ಲೆ ಸೇರಿದಂತೆ ಹೊಸ ಇಂಗ್ಳಿ ಶಿರುಗುಪ್ಪಿ ಅತಿರಿ ಶಾಖೆಯ ಸಲಹಾ ಸಮಿತಿಯ ಸದಸ್ಯರು, ಸಿಬ್ಬಂದಿ ವರ್ಗದವರು ಮತ್ತು ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಸತೀಶ್ ಬನೆ ಸ್ವಾಗತಿಸಿದರು. ಮೋಹನ್ ಬಾಮ್ನೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಪ್ರಸಕ್ತ ಸಾಲಿನಲ್ಲಿ ಕೆಲವೊಂದು ಸದಸ್ಯರು ಪ್ರತಿಯೊಂದು ಸದಸ್ಯರಿಗೆ 4,000 ರೂಪಾಯಿಗಳಂತೆ ವೈಯಕ್ತಿಕ ಸದಸ್ಯರ ಮನೆಗೆ ಮುಗಿಸುವಂತ ಕಾರ್ಯ ಹಾಗೆ ಇನ್ನೂ ಹಲವಾರು ಯೋಜನೆಗಳನ್ನು ಇಲ್ಲಿಯವರೆಗೆ ಸದಸ್ಯರಿಗೆ ಕೊಡುತ್ತಾ ಬಂದಿದೆ. ಇನ್ನು ಬರುವ ಮುಂದಿನ ದಿನಮಾನಗಳಲ್ಲಿ ಮೋರ್ ಬ್ಯಾಂಕ್ ಮತ್ತು ಕೆಲವು ಯೋಜನೆಗಳನ್ನು ರೂಪಿಸಿದ್ದು ಕೆಲವೇ ದಿನಗಳಲ್ಲಿ ನಿಮ್ಮ ಸೇವೆಗೆ ಲಭ್ಯವಾಗಲಿದೆ. ವೈಭವ್ ಪಾಟೀಲ್ ನಿರೂಪಿಸಿದರು. ಕಲ್ಲಪ್ಪ ಕಾಂಬ್ಳೆ ವಂದಿಸಿದರು. ಜಯಹನುಮಾನ್ ಕ್ರೆಡಿಟ್ ಸಹಕಾರಿ ಸಂಘ ನೇಮಕ ಇಂಗ್ಲಿಷ್ ಶಾಖೆಯ 30ನೇ ವಾರ್ಷಿಕ ಸರ್ವಸಾಧಾರಣ ಸಭೆಗೆ ಇವತ್ತಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಶ್ರೀ ಭರತೇಶ್ ಬನವಾನೆ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸಂಚಾಲಕರು ಚಿದಾನಂದ ಬಸವಪ್ರಭು ಕೋರೆ ಸಹಕಾರಿ ಸಂಘ ಕಾರ್ಖಾನೆ ನಿಯಮ ಚಿಕ್ಕೋಡಿ ಇವರಿಗೆ ನಮ್ಮ ಸಂಘದ ಪರವಾಗಿ ಪಂಚ್ ನ್ಯೂಸ್ಗಾಗಿ ಇಂಗ್ಳಿಯಿಂದ ಸಂಜಯ್ ಕಾಟ್ಕರ್ ಮತ್ತು ಬಸವರಾಜ್ ತಾರ್ದಾಳೆ.